ನಮಸ್ಕಾರ ವೀಕ್ಷಕರೇ, ಕಾಲಚಕ್ರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸುಸ್ವಾಗತ. ರಾಶಿ ಚಕ್ರದ 8ನೇ ರಾಶಿ ಅಂದರೆ ನೀರಿನ ತತ್ವದ ವೃಶ್ಚಿಕ ರಾಶಿ. ನೋಡಕ್ಕೆ ತುಂಬಾನೇ ಗಂಭೀರ, ಯಾರೊಂದಿಗೂ ಅಷ್ಟು ಬೇಗ ಬೆರೆಯದ ವ್ಯಕ್ತಿತ್ವ, ಸದಾ ತಮ್ಮದೇ ಲೋಕದಲ್ಲಿರ್ತಾರೆ. ಇವರ ದೃಢ ನಿಶ್ಚಯಕ್ಕೆ ಮತ್ತು ಆಕರ್ಷಕ ಸ್ವಭಾವಕ್ಕೆ ಮಂಗಳ ಗ್ರಹದ ಪ್ರಭಾವವೇ ಕಾರಣ ಅಂತ ಜನ ಅಂದುಕೊಳ್ತಾರೆ. ಆದರೆ ಆ ರಹಸ್ಯಮಯ ಮುಖವಾಡದ ಹಿಂದೆ ಈ ಜಗತ್ತಿಗೆ ಗೊತ್ತೇ ಇಲ್ಲದ 3 ಆಳವಾದ ರಹಸ್ಯಗಳಿವೆ. ಬನ್ನಿ, ಇವತ್ತು ನಾವು ಆ ರಹಸ್ಯಗಳನ್ನೇ ಒಂದೊಂದಾಗಿ ಬಿಚ್ಚಿಡೋಣ. ಹೌದು, ಕೇಳಿದ್ರಲ್ಲ, ವೃಶ್ಚಿಕ ರಾಶಿಯವರ ಬಗ್ಗೆ ಹೆಚ್ಚಿನ ಜನ ಅಂದುಕೊಳ್ಳೋದೇ ಹೀಗೆ: ಇವರು ತುಂಬಾನೇ ಕೋಪಿಷ್ಠರು, ಕಠಿಣ ಹೃದಯದವರು ಅಂತ. ಆದರೆ ಆ ಗಾಂಭೀರ್ಯದ ಹಿಂದಿರೋ ನಿಜವಾದ ವ್ಯಕ್ತಿತ್ವನೇ ಬೇರೆ. ಆ ಸತ್ಯವನ್ನ ತಿಳಿದುಕೊಳ್ಳುವ ಸಮಯ ಈಗ ಬಂದಿದೆ. ಹಾಗಿದ್ರೆ ಏನದು ಆ ಮುಖವಾಡದ ಹಿಂದಿನ ಸತ್ಯ? ವೃಶ್ಚಿಕ ರಾಶಿಯವರ ಜೀವನದ ಆ 3 ಮಹಾರಹಸ್ಯಗಳು ಯಾವುವು? ಸರಿ, ಈಗ ಒಂದೊಂದಾಗಿ ಅದನ್ನು ನೋಡೋಣ. ಹೊರಗಿನಿಂದ ನೋಡುವರಿಗೆ ವೃಶ್ಚಿಕ ರಾಶಿಯವರು ಹೇಗೆ ಕಾಣ್ತಾರೆ ಗೊತ್ತಾ? ಸದಾ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರೋ ತುಂಬಾನೇ ಸ್ಟ್ರಾಂಗ್, ಯಾರ ಮಾತಿಗೂ ಕರಗದ ವ್ಯಕ್ತಿಗಳ ಥರ. ಅಬ್ಬಾ, ಇವರು ಎಷ್ಟು ಕಠಿಣ ಸ್ವಭಾವದವರು, ಇವರ ಹತ್ತಿರ ಹೋಗೋದೇ ಕಷ್ಟ ಅಂತ ಎಷ್ಟೋ ಜನ ಅಂದುಕೊಂಡಿರ್ತಾರೆ. ಆದರೆ ಸತ್ಯ ಅದಲ್ಲವೇ ಅಲ್ಲ. ಆದರೆ ಒಂದು ವಿಷಯ ನೆನಪಿನಲ್ಲಿರಲಿ, ಕೆಲವೊಮ್ಮೆ ಈ ಮೌನ ಮತ್ತು ದೂರವಿಡುವ ಗುಣವೇ ಒಂದು ದೊಡ್ಡ ಅಸ್ತ್ರ ಆಗಬಹುದು. ಹಾಗೂ ಅವರ ನಿಗೂಢ ನಡೆಗಳ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಅಡಗಿರಬಹುದು. ಆ ರಹಸ್ಯಗಳು ಯಾವುವು ಅಂತ ತಿಳಿಯುವ ಕುತೂಹಲ ಶುರುವಾಯ್ತಾ? ಹಾಗಿದ್ರೆ ಒಂದೊಂದಾಡಿ ನೋಡೋಣ ಬನ್ನಿ. ಮೊದಲನೇ ರಹಸ್ಯ: ಎಕ್ಸ್ರೇ ಕಣ್ಣುಗಳು ಮತ್ತು ಗ್ರಹಿಕಾ ಶಕ್ತಿ. ಹೌದು, ಇದನ್ನ ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಅವರ ಮೌನವನ್ನ ಯಾವತ್ತೂ ಅವರ ಅಸಹಾಯಕತೆ ಅಂತ ಅಂದುಕೊಳ್ಬೇಡಿ, ಯಾಕಂದ್ರೆ ಅದು ಅವರ ಅತ್ಯುನ್ನತ ಚಾಣಾಕ್ಯ ತಂತ್ರಗಾರಿಕೆಯ ಒಂದು ಭಾಗ. ಜನ ಅಂದುಕೋತಾರೆ ಇವರು ಸುಮ್ಮನೆ ಕೂತಿದ್ದಾರೆ, ಇವರ ಮುಂದೆ ಏನ್ ಬೇಕಾದರೂ ಮಾತನಾಡಬಹುದು ಅಂತ. ಆದರೆ ನಿಜ ಏನಪ್ಪಾ ಅಂದ್ರೆ, ಎದುರಾಳಿಯ ಮನಸ್ಸಿನಲ್ಲಿ ಯಾವ ಆಟ ನಡೀತಿದೆ ಅನ್ನೋದನ್ನ ಇವರು ಕೇವಲ ಅವರ ಕಣ್ಣುಗಳನ್ನು ನೋಡಿ ಗ್ರಹಿಸಿಬಿಟ್ಟಿರ್ತಾರೆ. ಇವರಲ್ಲಿ ಒಂದು ಅದ್ಭುತವಾದ ಎಕ್ಸ್ರೇ ಕಣ್ಣುಗಳ ಶಕ್ತಿ ಇರುತ್ತದೆ. ಒಂದು ವೇಳೆ ಯಾರಾದರೂ ಇವರನ್ನು ವಂಚಿಸಲು ಬಂದರೆ ಆ ಸಂಚನ್ನು ಮೊದಲೇ ಪತ್ತೆ ಹಚ್ಚಿ ಅದರಿಂದ ಹೊರಬರೋಕೆ ಇನ್ನೊಂದು ದಾರಿಯ ಅಂದರೆ ಒಂದು ಪ್ಲಾನ್ ಬಿ ಅನ್ನ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸುಮ್ಮನೆ ಆತುರದಲ್ಲಿ ಏನೋ ಮಾಡ್ತಾರೆ ಅಂದುಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅಷ್ಟೇ. ಇದನ್ನೇ ನಾವು ಗ್ರಹಿಕಾ ಶಕ್ತಿ ಅಂತ ಕರೆಯೋದು. ಇದವರಿಗೆ ಸುಮ್ಮನೆ ಬಂದಿದ್ದಲ್ಲ, ಅವರ ರಾಶ್ಯಾಧಿಪತಿಯಾದ ಮಂಗಳ ಗ್ರಹ ಕೊಟ್ಟಿರುವ ಒಂದು ದೊಡ್ಡ ವರ ಇದು. ಇದೇ ತೀಕ್ಷ್ಣ ನೋಟವನ್ನು ಬಳಸಿ ತಮ್ಮ ಶತ್ರುಗಳನ್ನು ಅಜಾಗರೂಕರನ್ನಾಗಿ ಮಾಡಿ ಅವರ ನಿಜವಾದ ಬಣ್ಣನನ್ನು ಬಯಲಿಗೆಳಿತಾರೆ. ಇದೇ ಇವರ ಅತಿ ದೊಡ್ಡ ತಂತ್ರ. ಸರಿ, ಹಾಗಿದ್ರೆ ಈ ತಂತ್ರ ಹೇಗೆ ಕೆಲಸ ಮಾಡುತ್ತೆ ಹೇಳ್ತೀನಿ ಕೇಳಿ. ವೃಶ್ಚಿಕ ರಾಶಿಯವರು ಎದುರಿಗಿರುವ ವ್ಯಕ್ತಿಯ ಸುಳ್ಳನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ತಾರೆ. ತಮಗೆಲ್ಲ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ನಟಿಸ್ತಾರೆ. ಅಂದರೆ ಅವರಿಗೆ ಮೋಸ ಹೋಗ್ತಿದ್ದಾರೆ ಅಂತ ಅರ್ಥ ಅಲ್ಲ, ಬದಲಾಗಿ ಎದುರಿರುವ ವ್ಯಕ್ತಿ ತಮ್ಮ ನಂಬಿಕೆ ದ್ರೋಹದಲ್ಲಿ ಇನ್ನೂ ಎಷ್ಟು ಕೆಳಗಿಳಿಯಬಲ್ಲರು ಅಂತ ಪರೀಕ್ಷೆ ಮಾಡ್ತಿರ್ತಾರೆ. ಇವರ ಈ ತಾಳ್ಮೆಯ ನಡೆ ಎದುರಾಳಿಗೆ ಇವರ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತದೆ. ಅವರ ಪ್ರತಿಯೊಂದು ನಡೆಯ ಹಿಂದೆ ಒಂದು ಗುರಿ, ಒಂದು ನಿಖರವಾದ ಲೆಕ್ಕಾಚಾರ ಇದ್ದೇ ಇರುತ್ತದೆ. ಸೋಲಿನ ಮುಂಚೆಯೇ ಗೆಲುವಿನ ಪ್ಲಾನ್ ರೆಡಿ ಇರುತ್ತೆ. ಎರಡನೇ ರಹಸ್ಯ: ತೀವ್ರವಾದ ನಿಷ್ಠೆ ಮತ್ತು ಅಗಾಧ ಪ್ರೀತಿ. ಸರಿ, ಮೊದಲನೇ ರಹಸ್ಯವಾಯಿತು. ಈಗ ಎರಡನೇ ರಹಸ್ಯದ ಕಡೆಗೆ ಹೋಗೋಣ. ಇದು ಇವರ ಕೋಪಕ್ಕೆ ಸಂಬಂಧಿಸಿದ್ದಲ್ಲ, ಬದಲಾಗಿ ಅವರ ಅಂತರಂಗದ ತೀವ್ರವಾದ ನಿಷ್ಠೆ ಮತ್ತು ಪ್ರೀತಿಯ ಬಗ್ಗೆ. ಜೀವನದಲ್ಲಿ ಎಷ್ಟೋ ಸಲ ಹೀಗಂದುಕೊಳ್ತಾರೆ, ವೃಶ್ಚಿಕ ರಾಶಿಯವರಿಗೆ ಹೃದಯವೇ ಇಲ್ಲ ಅಂತ. ಆದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಪ್ರೀತಿ ಅನ್ನೋದು ತುಂಬಾನೇ ಪವಿತ್ರ ಮತ್ತು ಆಳವಾದದ್ದು. ಇದು ಸುಮ್ಮನೆ ತೋರಿಕೆಯ ಪ್ರೀತಿ ಅಂತ ಅಂದುಕೊಳ್ಬೇಡಿ. ಇದು ವೃಶ್ಚಿಕ ರಾಶಿಯವರು ಯಾರನ್ನಾದರೂ ತಮ್ಮವರು ಅಂತ ಒಪ್ಪಿಕೊಂಡ್ರೆ ಅವರ ಮೇಲೆ ತೋರಿಸೋ ಅತ್ಯುನ್ನತ ನಿಷ್ಠೆ. ಅವರ ಕಠಿಣ ಮುಖವಾಡದ ಹಿಂದೆ ಒಂದು ಕರಗುವ ಹೃದಯ ಅಡಗಿರುತ್ತದೆ. ಇದು ಒಂದು ದೈವಿಕ ಆಶೀರ್ವಾದ. ಈ ತೀವ್ರವಾದ ನಿಷ್ಠೆ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಯಾರಾದರೂ ಇವರನ್ನು ನಂಬಿ ಬಂದರೆ ಅವರ ರಕ್ಷಣೆಗಾಗಿ ಇವರು ಎಂತಹ ತ್ಯಾಗಕ್ಕೂ ಸಿದ್ಧರಾಗ್ತಾರೆ. ಇನ್ನು ಕೆಲವೊಮ್ಮೆ ತಮಗೆ ನಷ್ಟ ಆದರೂ ಪರವಾಗಿಲ್ಲ, ತಮ್ಮವರನ್ನು ಮಾತ್ರ ಕೈ ಬಿಡುವುದಿಲ್ಲ. ಅವರ ಪ್ರೀತಿ ಮತ್ತು ಸ್ನೇಹಕ್ಕೆ ದ್ರೋಹ ಮಾಡದ ಏಕೈಕ ರಾಶಿ ಅಂದರೆ ಅದು ವೃಶ್ಚಿಕ ರಾಶಿ. ಅಷ್ಟೇ ಅಲ್ಲ, ತುಂಬಾನೇ ಕಷ್ಟದಲ್ಲಿದ್ದಾಗ ತಮ್ಮವರಿಗಾಗಿ ಬೆಟ್ಟದಂತೆ ನಿಲ್ತಾರೆ. ಇವರ ಈ ನಿಸ್ವಾರ್ಥ ಗುಣ ಎಷ್ಟೋ ಜನರಿಗೆ ತಿಳಿಯುವುದೇ ಇಲ್ಲ. ಇದೆಲ್ಲ ಆ ಅಂತರಂಗದ ಅಗಾಧ ಪ್ರೀತಿಯ ಚಮತ್ಕಾರವೇ ಸರಿ. ಮೂರನೇ ರಹಸ್ಯ: ಫೀನಿಕ್ಸ್ ಹಕ್ಕಿಯಂತೆ ಮರುಜನ್ಮ ಪಡೆಯುವ ಕಲೆ. ಈಗ ಮೂರನೇ ಮತ್ತು ಅತ್ಯಂತ ಆಳವಾದ ರಹಸ್ಯ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯ ಜೀವನದ ದಿಕ್ಕೇ ಬದಲಾಗಬಹುದು. ಇದು ಅಷ್ಟು ಶಕ್ತಿಶಾಲಿ. ಇದನ್ನು ಗಮನ ಇಟ್ಟು ಕೇಳಿ. ವೃಶ್ಚಿಕ ರಾಶಿಯವರು ಸೋಲಿಗೆ ಹೆದರುವುದೇ ಇಲ್ಲ, ಬದಲಾಗಿ ಯಾರು ತಮಗೆ ನೋವು ಕೊಟ್ಟಿರ್ತಾರೋ ಅಥವಾ ಎಂತಹದ್ದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಇವರು ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರಳಿ ಗೆದ್ದು ಬರ್ತಾರೆ. ಅಂದರೆ ಸಂಪೂರ್ಣವಾಗಿ ಹೊಸ ಜೀವನವನ್ನು ಸೃಷ್ಟಿಸಿಕೊಳ್ತಾರೆ. ಅವರು ಕೆಳಗೆ ಬಿದ್ದಷ್ಟು ಇನ್ನೂ ಹೆಚ್ಚಿನ ಶಕ್ತಿಯೊಂದಿಗೆ ಮೇಲೇಳ್ತಾರೆ. ಆ ಕ್ಷಣದ ನೋವು ಅವರನ್ನು ಇನ್ನೂ ಬಲಿಷ್ಠವಾಗಿಸುತ್ತದೆ. ಒಮ್ಮೆ ಇವರು ನಿರ್ಧಾರ ಮಾಡಿದರೆ ಎಂತಹದ್ದೇ ಕಠಿಣ ಪರಿಸ್ಥಿತಿಯನ್ನ ಮೆಟ್ಟಿ ನಿಂತು ಜಗತ್ತೇ ಬೆರಗಾಗುವಂತೆ ಬೆಳೆದು ನಿಲ್ತಾರೆ. ಆ ಮರುಜನ್ಮ ಪಡೆಯುವ ಪ್ರಕ್ರಿಯೆಯಲ್ಲಿ ಕೆಲವು ಹಂತಗಳಿವೆ. ಮೊದಲನೆಯದು, ಕಷ್ಟದ ಸಮಯದಲ್ಲಿ ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುವುದು ಮತ್ತು ಶಕ್ತಿಯನ್ನು ಕ್ರೋಢೀಕರಿಸುವುದು. ಎರಡನೆಯದು, ತಮ್ಮ ಹಳೆಯ ದೌರ್ಬಲ್ಯಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿಕೊಂಡು ಹೊಸ ಆಲೋಚನೆಗಳೊಂದಿಗೆ ಸಿದ್ಧರಾಗುವುದು.
ಮೂರನೆಯದು ಯಾವುದೇ ಹಲ್ಕಾ ಪ್ರಚಾರವಿಲ್ಲದೆ ಸದ್ದಿಲ್ಲದೆ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು. ಕೊನೆಗೆ ತಮ್ಮ ಅಭೂತಪೂರ್ವ ಯಶಸ್ಸಿನ ಮೂಲಕವೇ ವಿರೋಧಿಗಳಿಗೆ ಉತ್ತರ ಕೊಡುವುದು. ಅವರ ಯಶಸ್ಸೇ ಅಂತಿಮ ಮಾತು. ಭವಿಷ್ಯದ ಮಹಾತಿರುವು 2026 ರಾಜಯೋಗ. ಅವರ ಈ ಗುಣಗಳೇ ಅವರ ಭವಿಷ್ಯವನ್ನು ರೂಪಿಸುವುದು. ಇಷ್ಟು ದಿನ ಅನುಭವಿಸಿದ ಎಲ್ಲ ನೋವು, ಕಷ್ಟ, ಹೋರಾಟಗಳಿಗೆ ಒಂದು ದೊಡ್ಡ ಪ್ರತಿಫಲ ಸಿಗುವ ಸಮಯ ಆಗೀಗ ಹತ್ತಿರ ಬರ್ತಾ ಇದೆ. ಏನದು ಮಹತ್ವದ ತಿರುವು ನೋಡೋಣ ಬನ್ನಿ. ಈ ಸಂಖ್ಯೆಯನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ. 2026. ಹೌದು, 2026ರಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ರಾಜಯೋಗ ಶುರುವಾಗ್ತಾ ಇದೆ. ಹಾಗಿದ್ರೆ ಏನದು ರಾಜಯೋಗ? ರಾಜಯೋಗ ಅಂದರೆ ಅಧಿಕಾರ, ಯಶಸ್ಸು, ಕೀರ್ತಿ, ಗೌರವ ಎಲ್ಲವನ್ನೂ ತಂದುಕೊಡುವ ಗ್ರಹಗಳ ಒಂದು ವಿಶೇಷ ಸಂಯೋಗ. ಇದರ ಅರ್ಥ ಇಷ್ಟು ದಿನ ಅನುಭವಿಸಿದ ನೋವಿಗೆ, ನಂಬಿಕೆ ದ್ರೋಹಕ್ಕೆ ಕಾಲವೇ ಉತ್ತರ ಕೊಡಲಿದೆ. ಇಷ್ಟು ದಿನ ಕೈಗೆಟುಕದಿದ್ದ ಗುರಿಗಳು ಈಗ ಸುಲಭವಾಗಿ ಕೈಗೆಟ್ಟಲಿವೆ. ಆದರೆ ಈ ಶಕ್ತಿಯುತ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳೋಕೆ ಒಂದು ಪ್ರಮುಖ ಸಲಹೆ ಇದೆ. ವೃಶ್ಚಿಕ ರಾಶಿಯವರ ದೊಡ್ಡ ಶಕ್ತಿ ಅಂದ್ರೇನೆ ಅತಿಯಾದ ದೃಢತೆ ಹಾಗೂ ಎಲ್ಲವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುವುದು. ಇದು ಒಳ್ಳೆಯದೇ, ಆದರೆ ಅತಿಯಾದ ಸಿಟ್ಟು ಅಥವಾ ಹಳೆಯ ಸೇಡಿನ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಅದು ಅನಾವಶ್ಯಕ ಸಂಕಷ್ಟಗಳನ್ನು ಸೃಷ್ಟಿ ಮಾಡಬಹುದು. ಹಾಗಾಗಿ ಎಚ್ಚರಿಕೆ ಇರಲಿ. ಮತ್ತೊಂದು ಕೊನೆಯ ಮಾತು, ತಮ್ಮ ಯೋಜನೆಗಳನ್ನು, ತಂತ್ರಗಳನ್ನು ಎಲ್ಲರ ಮುಂದೆ ಬಿಚ್ಚಿಡಬಾರದು. ಪ್ಲಾನ್ಗಳು ಯಾವಾಗಲೂ ಮೌನವಾಗಿರಲಿ. ಆಮೇಲೆ ಆ ಯಶಸ್ಸೇ ಜಗತ್ತಿಗೆಲ್ಲ ಕೇಳಿಸುವ ಹಾಗೆ ಸದ್ದು ಮಾಡಲಿ. ವೃಶ್ಚಿಕ ರಾಶಿಯವರು ಹುಟ್ಟಿರೋದೇ ಗೆಲ್ಲೋಕೆ. ಅವರಲ್ಲಿರುವ ಧೈರ್ಯ, ಜ್ಞಾನ ಹಾಗೂ ಆ ಆಂತರಿಕ ಶಕ್ತಿಯೇ ಅವರ ರಕ್ಷಾ ಕವಚ. ಈ ಅದ್ಭುತ ರಹಸ್ಯಗಳು ಹಾಗೂ ನಿಮ್ಮಲ್ಲಿರುವ ಅಗಾಧ ಸಾಮರ್ಥ್ಯವನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ವೃಶ್ಚಿಕ ರಾಶಿಯ ಗೆಳೆಯರಿಗೂ ಇದನ್ನು ತಲುಪಿಸಿ. ಇಂತಹ ಮತ್ತಷ್ಟು ರೋಚಕ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಕಾಲಚಕ್ರ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.